ನಮಸ್ತೆ ಎಲ್ಲರಿಗೂ ಪ್ರೇಮಾಸ್ ಜರ್ನಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಸ್ವೀಟ್ ಕಾರ್ನ ಯೂಸ್ ಮಾಡಿಕೊಂಡು ಅನ್ನವತ್ತ ರೆಸಿಪಿ ಮಾಡತ್ತೀವಿ. ಅದೇನಪ್ಪ ಅಂತಂದ್ರೆ ಬಟರ್ ಸ್ವೀಟ್ ಕಾರ್ನ್. ಸ್ನ್ಯಾಕ್ಸಿಗೆಲ್ಲ ಮಸ್ತ್ ಆಗ್ತೈತಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಇನ್ನೊಂದು ಇದ್ರೊಳಗೆ ಕ್ರಿಸ್ಪಿ ಕಾರ್ನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಾಗ ಅದನ್ನು ಮಾಡಿ ತೋರಿಸ್ತೀನಂತ. ಇವಾಗ ಈ ಸ್ವೀಟ್ ಕಾರ್ನ ಕುದಿಸ್ಕೊಳ್ಳತ್ತೀನಿ ರೀ. ನಾವು 2 ಇದ್ವಲ್ಲ 4 ಪೀಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ರಿಂದ 3 ವಿಷಲ್ ಆಗುವಷ್ಟು ಏನು ಕುದಿಸ್ಕೊಂಡ್ಬಿಡ್ರಿ ಇದನ್ನು. ನಮಗಂತೂ ಇದನ್ನು ಜಾತ್ರೆ ಒಳಗೆ ತಿಂತಿದ್ವಿ ನಾವೆಲ್ಲ. ಇದರದ್ದು ಸ್ಮೆಲ್ ಅಂತಂದ್ರೆ ಘಮ್ ಅಂತ ಬರ್ತಿತ್ತು ರೀ. ಅದ್ರ ಮುಂದೆ ಹಾಶ್ ಹೋದ್ರೆ ಸಾಕು. ಅವರೆಲ್ಲ ಚೀಸ್ ಕಾರ್ನ್, ಆ ಕಾರ್ನ್, ಬಟರ್ ಕಾರ್ನ್ ಅಂತೆಲ್ಲ ಮಾಡ್ತಿದ್ರು. ಇದನ್ನು 2 ರಿಂದ 3 ವಿಷಲ್ ಹೊಡ್ಸಿದ್ರಾಗನ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ರಿ, ಅವನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ. ಏನಿಲ್ಲರಿ, 4 ಇಂಗ್ರೀಡಿಯೆಂಟ್ಸ್ ಬೇಕು. ಅದ್ರಾಗ ಒಂದು ತೊಗೊಂಡು ನಡೀತೈತಿ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ನೋಡ್ರಿ, ಪೆಪ್ಪರ್ ಪೌಡರ್ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಬೆಣ್ಣೆ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಜವಾರಿ ಕೊತ್ತಂಬರಿ, ಆಮೇಲೆ ಆರ್ಗ್ಯಾನೋ ಪೌಡರ್ ಏನೈತಲ್ರಿ ಪಿಜ್ಜಾಕ್ಕೆ ಏನು ಹಾಕೋತಿರಿ ನೋಡು, ಅದು. ಇದನ್ನು ಯೂಸ್ ಮಾಡಿಕೊಂಡ್ರು ನಡೀತೈತಿ, ಇದು ಸ್ಕಿಪ್ ಮಾಡಿದ್ರು ನಡೀತೈತಿ. ಯಾಕಪ್ಪ ಅಂತಂದ್ರೆ ಇದು ಆಪ್ಷನಲ್ ರೀ. ಇದ್ರೆ ಹಾಕೋರಿ, ಇಲ್ಲ ಅಂದ್ರೆ ನಡೀತೈತಿ. ಇದು ಇರಲಿಲ್ಲ ಅಂದ್ರೂ ಟೇಸ್ಟ್ ಸೂಪರ್ ಕೊಡ್ತೈತಿ. ಓಕೆ, ಮತ್ತು ನೆಕ್ಸ್ಟ್ ನೋಡ್ರಿ, ಇಷ್ಟಂತೂ ಇಂಗ್ರೀಡಿಯೆಂಟ್ಸ್ ರೆಡಿ ಅದಾವ. ಇವಾಗ ಸ್ವೀಟ್ ಕಾರ್ನ್ಸ್ ಎಲ್ಲ ಕುದ್ದಾವ. ಹಾಗಾಗಿ ಆ ಸ್ವೀಟ್ ಕಾರ್ನ್ಸ್ನ ತೊಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕ್ರಿ. ಅವನ್ನ ಕೈಲೇ ಉದುರಿಸ್ಕೊಂಡು ಕೂಡಬೇಡ್ರಿ, ಭಾಳ ಸುಡ್ತಿರುತ್ತೆ. ಹಾಗಾಗಿ ಅವನ್ನ ಕಟ್ ಮಾಡಿಬಿಡ್ರಿ. ನೋಡ್ರಿ, ಇಷ್ಟು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಎಷ್ಟು ಚಂದ ಬರ್ತಾವ. ಕೈಲೇ ಉದುರಿಸ್ಕೊತ ಕೂತ್ರೆ ಏನಾಗ್ತೈತೆ ಅಂದ್ರೆ ಟೈಮ್ ಭಾಳ ಹಿಡಿತೈತಿ. ಬಟ್ ಇದು ಕ್ವಿಕ್ ಆಗಿರುವಂಥ ರೆಸಿಪಿ ಆಗಿರೋದ್ರಿಂದ ಹಿಂಗೆ ಕಟ್ ಮಾಡ್ಕೊಂಡು ಬಿಡ್ರಿ. ನೋಡ್ರಿ, ಎಷ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಈ ಕಟ್ ಮಾಡ್ಕೊಂಡಿರುವಂಥ ಕಾರ್ನನ್ನು ಏನು ಮಾಡ್ಬೇಕಂದ್ರೆ 1 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೋರಿ. ನಿಮಗೆ ಬೇಕನ್ಸಿದ್ರೆ 1.5 ಟೀ ಸ್ಪೂನ್ ಹಾಕ್ಕೊಂಡ್ರೂ ನಡೀತೈತಿ. ನಮಗೆ ಸ್ವಲ್ಪ ಬೆಣ್ಣೆ ಭಾಳ ಕಡಿಮೆ ತಿನ್ನೋದ್ರಿಂದ 1 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆ ಇಲ್ಲಿ ಹಾಕ್ಕೊಳತ್ತೀನಿ. ಆಮೇಲೆ ಬೆಣ್ಣೆ ಹಾಕ್ಕೊಂಡಾದ್ಮೇಲೆ ಕಾರ್ನನ್ನು ಅದಕ್ಕೆ ಹಾಕ್ಕೊಂಡ್ಬಿಡ್ರಿ. ಕಾರ್ನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ಅದನ್ನು, ಕಾರ್ನನ್ನು. ಈಗ ನೋಡ್ರಿ ಹಾಕ್ಕೊಳತ್ತೀನಿ. ಇಷ್ಟು 2 ಏನಿದ್ವಲ್ಲ ಕಾರ್ನ್ಸ್, ಸ್ವೀಟ್ ಕಾರ್ನ್ಸು ಎಲ್ಲ ತಗೊಂಡಾದ್ಮೇಲೆ ಇದನ್ನು ನೀಟಾಗಿ ಬೆಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡ್ತೀವಿ. ಇದಕ್ಕೆ ಲಾಸ್ಟಿಗೆ ಏನಾರ ನೀವು ಚೀಸ್ ಹಾಕಿಬಿಟ್ರಿ ಅಂತಂದ್ರೆ ಇದು ಚೀಸ್ ಬಟರ್ ಕಾರ್ನ್ ಆಗ್ತೈತಿ. ಬಟ್ ಇದ್ರದ್ದು ಏನೋ ಹೇಳ್ರಿ, ಸ್ವೀಟ್ ಕಾರ್ನ್ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ. ನನಗಂತೂ ಭಾಳ ಇಷ್ಟ ಸ್ವೀಟ್ ಕಾರ್ನ್. ಸೊ ಇದನ್ನು ನೋಡ್ರಿ ಫ್ರೈ ಮಾಡ್ಕೊಳತ್ತೀನಿ. ಘಮ್ ಅಂತ ಸ್ಮೆಲ್ ಬರತೈತಿ. ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋರಿ, ಯಾಕಂದ್ರೆ ಕುದಿಸುವಾಗೂ ನೀವು ಉಪ್ಪು ಹಾಕಿರ್ತೀರಿ. ಅಲ್ಲೂ ಜಾಸ್ತಿ ಹಾಕ್ಕೊಂಡಿದ್ರಿ, ಇಲ್ಲೂ ಜಾಸ್ತಿ ಹಾಕಿದ್ರೆ ಅದು ಮತ್ತು ಟೇಸ್ಟು ಎಲ್ಲ ಹೋಗಿಬಿಡ್ತೈತಿ. ಈಗ ಸ್ವಲ್ಪ ಉಪ್ಪು ಹಾಕೀನಿ. ಆಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಳತ್ತೀನಿ. ಈ ಪೆಪ್ಪರ್ ಪೌಡ್ರನ್ನ ನಿಮಗೆ ಖಾರ ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ಹಾಕೋರಿ, ಇಲ್ಲ ನಮಗೆ ಖಾರ ಕಡಿಮೆ ಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆನ ಹಾಕೋರಿ. ಮತ್ತು ಮಕ್ಕಳು ಸ್ವಲ್ಪ ಖಾರ ಕಡಿಮೆನ ತಿಂತಾರೆ, ಹೀಗಾಗಿ 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರು ನಡೀತೈತಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಜವಾರಿ ಕೊತ್ತಂಬರಿ, ಅದನ್ನು ಹಾಕ್ಕೊಳತ್ತೀವಿ. ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು. ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಸ್ವಲ್ಪ ಅರ್ಧ ಹೋಳು ಲಿಂಬೆಹಣ್ಣು ಏನಿತ್ತಲ್ಲ ಅದನ್ನು ತೊಗೊಂಡು ಇದಕ್ಕೆ ಹಾಕ್ಕೊಂಡ್ಬಿಡ್ರಿ. ಲೋ ಫ್ಲೇಮ್ ಒಳಗನ ಇದನ್ನು ಫ್ರೈ ಮಾಡ್ಕೊರಿ. ನೋಡಿರಿ, ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳತ್ತೀನಂದ್ರೂ ಸ್ವಲ್ಪ ತಳ ಹೆಂಗೆ ಕರ್ರಗಾಗಕತ್ತೈತಿ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ರಿ. ಫೈನಲಿ ನಮ್ಮದು ಬಟರ್ ಸ್ವೀಟ್ ಕಾರ್ನ್ ಮುಗೀತ್ರಿ. ಇದಕ್ಕೆ ಸ್ವಲ್ಪ ಆರ್ಗ್ಯಾನೋ ಹಾಕಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ರೀ. ನನಗಂತೂ ಇದು ಭಾಳ ಇಷ್ಟ. ಬಾಯಾಗಂತೂ ಭಾಳ ನೀರು ಬರಾಕತ್ತಾವ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿರಿ ಮನೆಯೊಳಗೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ, ಮತ್ತೆ ಬೇಕಂತ ಹೇಳಿ. ಇಲ್ಲ ಆರ್ಗ್ಯಾನೋ ಹಾಕ್ಕೊಳಕತ್ತೀನಿ ನಾನು. ಸೊ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇದು ನನ್ನ ನೆಕ್ಸ್ಟ್ ವೀಡಿಯೋದಾಗ ನಾನು ಕ್ರಿಸ್ಪಿ ಕಾರ್ನ್ ಮಾಡಿ ತೋರಿಸ್ತೀನಂತ. ಹೊಸ ಕಂಟೆಂಟ್ ಜೊತೆನೂ ಸಿಗೋಣಂತ. ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ್ರಿ. ಬಾಯ್, ಟೇಕ್ ಕೇರ್.